ಎಲ್ಲರಿಗೂ ನಮಸ್ಕಾರ. ಸಂಡೇ ರಿಯಲ್ ಲೈಫ್ ಸ್ಟೋರೀಸ್ಗೆ ಸುಸ್ವಾಗತ. ಇವತ್ತಿನ ಟಾಪಿಕ್ ತುಂಬ ಇಂಪಾರ್ಟೆಂಟ್ ಟಾಪಿಕ್ ನಾನು ಡಿಸ್ಕಸ್ ಮಾಡ್ತಿದ್ದೀನಿ. ಇವತ್ತಿನ ಟಾಪಿಕ್ ಬಂದು ನನ್ನ ಅಜ್ಜಿ ನನಗೆ ಕಲಿಸಿದಂತಹ 3 ಗೋಲ್ಡನ್ ಪ್ರಿನ್ಸಿಪಲ್ಸ್ ಆಫ್ ರಿಲೇಶನ್ಶಿಪ್ಸ್. ರಿಲೇಶನ್ಶಿಪ್ನ ಮೂರನೇ ವ್ಯಕ್ತಿ ಹಾಳು ಮಾಡೋದಿಲ್ಲ. ಅವರಿಗೆ ಜಾಗ ಕೊಟ್ಟಾಗ ಮಾತ್ರ ರಿಲೇಶನ್ಶಿಪ್ ಹಾಳಾಗುತ್ತದೆ. ಈ ಮಾತನ್ನ ನಾನು ಇತ್ತೀಚೆಗೆ ಕೇಳಿದಾಗ ನನಗೆ ತಕ್ಷಣ ನನ್ನ ಅಜ್ಜಿ ನೆನಪಾದರು. ಏಕೆಂದರೆ ನಾನು ಮದುವೆ ಆದ ಹೊಸದರಲ್ಲಿ ನನ್ನ ಅಜ್ಜಿ ನನಗೆ ರಿಲೇಶನ್ಶಿಪ್ ಬಗ್ಗೆ ಈ 3 ಗೋಲ್ಡನ್ ಪ್ರಿನ್ಸಿಪಲ್ಸ್ನ ಹೇಳ್ಕೊಟ್ಟಿದ್ರು. ಆ 3 ಪ್ರಿನ್ಸಿಪಲ್ಸು ಇವತ್ತಿಗೂ ನನ್ನ ಸಂಸಾರದಲ್ಲಿ ನನಗೆ ದಾರಿದೀಪ ಆಗಿದೆ. ಇವತ್ತು ಅದನ್ನೇ ನಾನು ನಿಮ್ಮ ಜೊತೆ ಹಂಚ್ಕೊಳ್ತಿದ್ದೇನೆ. ಹಿಂದಿನ ಕಥೆಯಲ್ಲಿ ನಾನು ಹೇಳಿದ ಹೊಸ ಮನೆಗೆ ಕಾಲಿಡು ಮುನ್ನ ನನ್ನ ಅಜ್ಜಿ ನನಗೆ ಕಲಿಸಿದಂತಹ ಸಂಕಲ್ಪದ ಬಗ್ಗೆ ತಿಳಿಸ್ಕೊಟ್ಟೆ. ಆದರೆ ಅದರ ಜೊತೆಗೆ ನನ್ನ ಅಜ್ಜಿ ಈ 3 ಅಮೂಲ್ಯವಾದಂತಹ ಪಾಠವನ್ನು ತಿಳಿಸ್ಕೊಟ್ರು. ಆಗ ಅಜ್ಜಿ ಹೇಳಿದ್ರು, ಮಗಳೇ, ಸಂಸಾರದಲ್ಲಿ ಎಲ್ಲ ದಿನಗಳು ಒಂದೇ ರೀತಿ ಇರೋದಿಲ್ಲ. ಕೆಲವೊಮ್ಮೆ ಸಂತೋಷ ಇರುತ್ತದೆ, ಕೆಲವೊಮ್ಮೆ ಭಿನ್ನಾಭಿಪ್ರಾಯ ಬರುತ್ತದೆ, ಕೆಲವೊಮ್ಮೆ ಯಾರಾದ್ರೂ ಹೇಳಿದ ಒಂದ್ ಮಾತು ಮನಸ್ಸಿಗೆ ಗಾಢವಾಗಿ ನೋವು ಕೊಡುತ್ತದೆ. ಇದು ಯಾವ ಮನೆಯಲ್ಲಿ ಇರಲ್ಲ ಹೇಳು? ಎಲ್ಲಾ ಮನೆಯಲ್ಲೂ ಇರುತ್ತೆ. ಹೇಗೆ ಎಲ್ಲಾರ ಮನೆ ದೋಸೆ ತೂತು, ಅದೇ ತರ ಇದು ಹಾಗೆ. ಆದ್ರೆ ಆ ಸಮಯದಲ್ಲಿ ನಾವು ಹೇಗೆ ಯೋಚಿಸ್ತೀವಿ, ಹೇಗೆ ಪ್ರತಿಕ್ರಿಯಿಸ್ತೀವಿ, ಅದೇ ನಿನ್ನ ರಿಲೇಶನ್ಶಿಪ್ ಭವಿಷ್ಯನ ಡಿಸೈಡ್ ಮಾಡುತ್ತೆ. ಸೊ ಮೊದಲನೇ ಗೋಲ್ಡನ್ ಪ್ರಿನ್ಸಿಪಲ್ ಬಂದು ತಾಳ್ಮೆ, ಪೇಷನ್ಸ್. ಅಜ್ಜಿ ಹೇಳ್ತಿದ್ರು, ಮೊದಲು ಪ್ರತಿಕ್ರಿಯೆ ಕೊಡೋ ಮುಂಚೆ ಮೊದಲು ಯೋಚನೆ ಮಾಡು. ಹೊಸ ಮನೆಗೆ ಹೋದಾಗ ಹೊಸ ಜನರು, ಹೊಸ ಸಂಪ್ರದಾಯಗಳು, ಹೊಸ ಅಭ್ಯಾಸಗಳು. ಆ ಸಮಯದಲ್ಲಿ ಕೆಲವೊಮ್ಮೆ ಯಾರಾದ್ರೂ ಹೇಳಿದ ಒಂದ್ ಮಾತು ನಿನ್ಗಿಷ್ಟ ಆಗದೆ ಇರಬಹುದು. ಕೆಲವೊಮ್ಮೆ ನನಗೆ ಯಾಕೆ ಹೀಗೆ ಹೇಳಿದ್ರು ಅಂತ ಅನ್ಸ್ಬೋದು. ಆದ್ರೆ ಅಜ್ಜಿ ಹೇಳ್ತಿದ್ರು, ಆ ಕ್ಷಣದಲ್ಲಿ ಉತ್ತರ ಕೊಡೋಕೆ ಹೋಗ್ಬೇಡ, ಮೊದಲು ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡು. ಈಗ ಹಿಂದೆ ತಿರುಗಿ ನೋಡಿದಾಗ ನನ್ನ ರಿಲೇಶನ್ಶಿಪ್ನಲ್ಲಿ ಅನೇಕ ಸಮಸ್ಯೆಗಳು ದೊಡ್ಡದಾಗದೆ ಇರೋದಕ್ಕೆ ಕಾರಣ ನನ್ನ ತಾಳ್ಮೆ ಇದ್ದಿದ್ರಿಂದ. ಎರಡನೇ ಗೋಲ್ಡನ್ ಪ್ರಿನ್ಸಿಪಲ್ ಬಂದು ಮೆಚುರಿಟಿ. ಅಜ್ಜಿ ಯಾವಾಗಲೂ ಒಂದು ಮಾತು ಹೇಳ್ತಿದ್ರು, ಜೀವನದಲ್ಲಿ ಎಲ್ಲಾ ಸಮಯದಲ್ಲೂ ಮಾತಾಡ್ಬೇಕಂತಿಲ್ಲ. ಅಂದು ಅದು ನನಗೆ ಅಷ್ಟು ಅರ್ಥ ಆಗ್ತಿರ್ಲಿಲ್ಲ. ಆದರೆ ಮದುವೆ ನಂತರ ಅದರ ಅರ್ಥ ಗೊತ್ತಾಯ್ತು. ಮೆಚುರಿಟಿ ಅಂದ್ರೆ ನಾವು ಯಾವಾಗ ಮಾತನಾಡಬೇಕು ಅನ್ನೋದು ಮಾತ್ರ ಅಲ್ಲ, ಯಾವಾಗ ಮೌನವಾಗಿರ್ಬೇಕು ಅನ್ನೋದು ಕೂಡ, ಯಾವಾಗ ದೃಢವಾಗಿ ನಿಲ್ಬೇಕು, ಯಾವಾಗ ಹೊಂದ್ಕೊಂಡು ಹೋಗ್ಬೇಕು, ಯಾವಾಗ ವಿವರಿಸ್ಬೇಕು, ಇದನ್ನ ತಿಳಿದುಕೊಳ್ಬೇಕು. ಕೆಲವೊಮ್ಮೆ ನಾವು ಮಾತಾಡಿ ಗೆಲ್ತೀವಿ, ಆದ್ರೆ ರಿಲೇಶನ್ಶಿಪ್ನಲ್ಲಿ ನಾವು ಸೋಲ್ತೀವಿ. ಆಗ ಅಜ್ಜಿ ಹೇಳ್ತಿದ್ರು, ಸರಿಯಾದ ಸಮಯದಲ್ಲಿ ಸರಿಯಾದ ಮಾತು ಆಡೋದು ತುಂಬಾ ಮುಖ್ಯ. ಈ ಪಾಠ ನನಗೆ ತುಂಬಾ ಹೆಲ್ಪ್ ಮಾಡ್ತು. ಹಾಗೆ ಮೂರನೇ ಗೋಲ್ಡನ್ ಪ್ರಿನ್ಸಿಪಲ್ ಬಂದು ಬೌಂಡ್ರೀಸ್. ಇದು ಅಜ್ಜಿ ಸಾರಿ ಒತ್ತಿ ಹೇಳ್ತಿದ್ರು. ಅವ್ರು ಹೇಳ್ತಿದ್ರು, ಮನೆ ವಿಷಯ ಮೊದಲು ಮನೇಲೇ ಕ್ಲಿಯರ್ ಆಗಬೇಕು. ಯಾವುದೇ ಕಾರಣಕ್ಕೂ ಮನೆ 4 ಗೋಡೆ ಬಿಟ್ಟು ಹೊರಗಡೆ ಹೋಗಬಾರ್ದು. ಹಾಗೆ ಥರ್ಡ್ ಪರ್ಸನ್ ಯಾವುದೇ ಕಾರಣಕ್ಕೂ ನಮ್ಮ ರಿಲೇಶನ್ಶಿಪ್ ಮಧ್ಯೆ ಬರಬಾರ್ದು. ಇದರ ಅತ್ತೆ ಮಾವ ಇಲ್ಲಿ ಅಥವಾ ಹಸ್ಬೆಂಡ್ ಅಂಡ್ ವೈಫ್ ಇಲ್ಲಿ, ಯಾರ ಮಧ್ಯೆನೂ ಥರ್ಡ್ ಪರ್ಸನ್ ಎಂಟ್ರಿ ಆಗ್ಬಾರ್ದು. ಯಾಕಂದ್ರೆ ಹೊಸ ಮನೆಗೆ ಹೋದಾಗ ಕೆಲವೊಮ್ಮೆ ಯಾರಾದ್ರೂ ಹೇಳಿದ ಒಂದ್ ಮಾತು ನಮ್ಗೆ ನೋವಾಗಬಹುದು, ಕೆಲವೊಮ್ಮೆ ನಾವು ತಪ್ಪಾಗಿ ಅರ್ಥ ಮಾಡ್ಕೊಳ್ಬಹುದು, ಕೆಲವೊಮ್ಮೆ ನಮ್ಗೆ ಬೇಸರ ಆಗುತ್ತೆ. ಆದ್ರೆ ನಾವು ಒಂದು ಅಭ್ಯಾಸ ಬೆಳೆಸ್ಕೋಬೇಕು. ಯಾವಾಗ್ಲಾದ್ರೂ ನಮ್ಗೆ ನೋವಾದ್ರೆ ನಾವು ಫಸ್ಟ್ ಡಿಸ್ಕಸ್ ಮಾಡ್ಬೇಕಾದ್ದು ನಮ್ಮ ಪಾರ್ಟ್ನರ್ ಜೊತೆ. ಯಾಕಂದ್ರೆ ನಮ್ಮ ಮೇನ್ ಜವಾಬ್ದಾರಿ ಅವ್ರದ್ದಿರುತ್ತೆ. ಸೊ ಯಾವುದೇ ಸಮಸ್ಯೆಲಿ, ಇದರ ಚಿಕ್ಕದಿರಲಿ ದೊಡ್ಡದಿರಲಿ, ಫಸ್ಟ್ ಡಿಸ್ಕಸ್ ಮಾಡ್ಬೇಕಾಗಿರೋದು ನಿಮ್ಮ ಪಾರ್ಟ್ನರ್ ಜೊತೆ. ಸೊ ಅವ್ರ ಜೊತೆ ಡೈರೆಕ್ಟ್ ಆಗಿ ಸಮಸ್ಯೆನ ಹೇಳಕ್ ಹೋಗ್ಬೇಡಿ. ನೋಡಿ, ಮನೇಲಿ ಈ ತರ ಆಯ್ತು, ನಾನು ಈ ತರ ಅರ್ಥ ಮಾಡ್ಕೊಂಡಿದ್ದೀನಿ, ಸೊ ನಾನು ಇದನ್ನ ಯಾವ ತರ ನಾನು ಅರ್ಥ ಮಾಡ್ಕೊಳ್ಬೇಕು ಅಂತ ಕೇಳಿ. ಯಾಕಂದ್ರೆ ಇದು ನಿಮ್ ರಿಲೇಶನ್ಶಿಪ್, ಮೊದಲ ಜವಾಬ್ದಾರಿ ನೀವೇ ಆಗಿರ್ತೀರ. ಸೊ ಮೊದಲು ಪರಿಹಾರ ಹುಡ್ಕೊಳ್ಬೇಕಾಗಿರೋದು ಅದು ನೀವೇ. ಅದು ನಿಮ್ ರಿಲೇಶನ್ಶಿಪ್ ಒಳಗಡೆನೆ, ನಿಮ್ ಮನೆ ಒಳಗಡೆನೆ.
ಕೆಲವೊಂದಿರುತ್ತೆ ತೀರಾ ಪಾರ್ಟ್ನರ್ ಜೊತೆ ಡಿಸ್ಕಸ್ ಮಾಡಿದ್ಮೇಲೂ ನಿಮಗೆ ಪರಿಹಾರ ಸಿಕ್ಕಿಲ್ಲ ಅಂದಾಗ ಸೊ ಇನ್ನೊಬ್ರ ಗೈಡೆನ್ಸ್ ಬೇಕಾಗುತ್ತೆ. ಅದು ಯಾವ ಗೈಡೆನ್ಸ್ ಅಂತ ನಾನು ತಿಳಿಸ್ಕೊಡ್ತೀನಿ. ಹಾಗೆ ಅಜ್ಜಿ ಹೇಳ್ತಿದ್ರು, ಮೊದಲು ಎಲ್ಲರಿಗೂ ಗೌರವ ಕೊಡು, ಪ್ರೀತಿ ಕೊಡು, ಆದರೆ ನಿನ್ನ ರಿಲೇಶನ್ಶಿಪ್ ಬೌಂಡ್ರೀಸ್ನ ನೀನೇ ಕಾಪಾಡಬೇಕು. ಈ ಮಾತು ನನ್ನ ಜೀವನದಲ್ಲಿ ತುಂಬ ಅಂದರೆ ತುಂಬ ಹೆಲ್ಪ್ ಮಾಡ್ತು. ಇಂದು ನಾನು ಹಿಂದೆ ತಿಂದು ನೋಡಿದಾಗ ನನ್ನ ಕುಟುಂಬದಲ್ಲಿ ಒಳ್ಳೆ ಬಾಂಡಿಂಗು, ಒಳ್ಳೆ ವಾತಾವರಣ ಇರೋದಕ್ಕೆ ಕಾರಣ ಎಲ್ಲರೂ ಪರ್ಫೆಕ್ಟ್ ಆಗಿರೋದ್ರಿಂದ ಅಲ್ಲ, ನಾವೆಲ್ಲ ಜೊತೆಲಿ ಕಲಿತಾ ಇದ್ದೀವಿ, ಹಾಗೆ ಬೆಳೀತಾ ಇದ್ದೀವಿ, ಹಾಗೆ ಒಬ್ರಿಗೊಬ್ರು ರೆಸ್ಪೆಕ್ಟ್ ಕೊಡ್ತಿದ್ವಿ, ಹಾಗೆ ಒಬ್ಬರ ಮಾತು ಒಬ್ಬರು ರೆಸ್ಪೆಕ್ಟ್ ಕೊಡ್ತಾರೆ, ಕೇಳ್ತಾರೆ, ಮತ್ತು ನಮ್ಮ ರಿಲೇಶನ್ಶಿಪ್ನ ನಾವೇ ಕಾಪಾಡ್ಕೊಂಡಿದ್ವಿ. ಸೊ ನಮ್ಮ ಮಧ್ಯೆ ಯಾವುದೇ ಥರ ಥರ್ಡ್ ಪರ್ಸನ್ ಎಂಟ್ರಿ ಆಗೋದಕ್ಕೆ ನಾವು ಅವಕಾಶ ಮಾಡಿಕೊಟ್ಟಿಲ್ಲ. ಸೊ ಈ ಸ್ಟೋರಿಯಿಂದ ನಾವು ಕಲಿಬೇಕಾದ 5 ಪಾಠಗಳು ಏನು ಅಂತಂದರೆ, ಪ್ರತಿಯೊಂದು ಮಾತಿಗೆ ತಕ್ಷಣ ಉತ್ತರ ಕೊಡಬೇಕಾಗಿಲ್ಲ. ತಾಳ್ಮೆ ಅನೇಕ ಸಮಸ್ಯೆಗಳನ್ನು ದೊಡ್ಡದಾಗೋದನ್ನ ಕಡಿಮೆ ಮಾಡುತ್ತೆ. ಮೆಚುರಿಟಿ ಅಂದರೆ ಯಾವಾಗ ಮಾತನಾಡಬೇಕು, ಯಾವಾಗ ಮೌನವಾಗಿರ್ಬೇಕು ಅನ್ನೋದು ತಿಳಿದುಕೊಳ್ಳೋದು. ರಿಲೇಶನ್ಶಿಪ್ನಲ್ಲಿ ಸಮಸ್ಯೆ ಬಂದಾಗ ಮೊದಲು ಪಾರ್ಟ್ನರ್ ಜೊತೆ ಡಿಸ್ಕಸ್ ಮಾಡಬೇಕು. ಹಾಗೆ ಪ್ರೀತಿ ಮತ್ತು ಗೌರವ ಜೊತೆಗೆ ಹೆಲ್ತಿ ಬೌಂಡ್ರೀಸ್ನ ಕೂಡ ಕಾಪಾಡಬೇಕು. ಸೊ ಈ ಸ್ಟೋರಿ ಮುಖಾಂತರ ನೀವು ಏನು ಆ್ಯಕ್ಷನ್ ತಗೋಬೋದು ಅಂತಂದರೆ, ಇವತ್ತು ನಿಮ್ಮ ಜೀವನದಲ್ಲಿ ಯಾವ ಪ್ರಿನ್ಸಿಪಲ್ ನಿಮಗೆ ಹೆಚ್ಚು ಬೇಕಾಗಿದೆ, ತಾಳ್ಮೆ, ಮೆಚುರಿಟಿ, ಬೌಂಡ್ರೀಸ್, ಕಮೆಂಟ್ನಲ್ಲಿ ತಿಳಿಸಿ. ಹಾಗೆ ನಿಮ್ಮ ಉತ್ತರ ಇನ್ನೊಬ್ಬರು ಸಹಾಯ ಮಾಡುತ್ತೆ. ಹಾಗೆ ನನ್ನ ಅಪ್ಕಮಿಂಗ್ ವಿಡಿಯೋಸ್ ಬಂದು, ಇವತ್ತು ನಾನು ರಿಲೇಷನ್ಶಿಪ್ನಲ್ಲಿ ಬೌಂಡ್ರೀಸ್ ಯಾಕೆ ಮುಖ್ಯ ಅನ್ನೋದನ್ನು ಹಂಚ್ಕೊಂಡೆ. ಆದರೆ ಒಂದು ಪ್ರಶ್ನೆ ಇನ್ನೂ ಉಳಿದಿದೆ. ಸೊ ಫಸ್ಟು ಏನೇ ಸಮಸ್ಯೆ ಬಂದಾಗ ಫಸ್ಟು ಪಾರ್ಟ್ನರ್ ಜೊತೆ ಡಿಸ್ಕಸ್ ಮಾಡ್ತೀವಿ, ಆದರೆ ಅಲ್ಲಿ ಪರಿಹಾರ ಆಗಲಿಂದ್ರೆ ಇನ್ನೊಬ್ರ ಹತ್ರ ಯಾರು ಗೈಡೆನ್ಸ್ ತೊಗೊಬೋದು, ಆ ವ್ಯಕ್ತಿ ಯಾರಾಗಿರ್ತಾರೆ, ಹಾಗೆ ಎಸ್ಪೆಷಲಿ ಯಾರ ಹತ್ರ ಡಿಸ್ಕಸ್ ಮಾಡಬಾರ್ದು ಅನ್ನೋದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ರಿವೀಲ್ ಮಾಡ್ತೇನೆ. ಏಕೆಂದರೆ ಮದುವೆ ಆದಂತಹ ಎಲ್ಲ ಹೆಣ್ಮಕ್ಳು ತಮ್ಮ ಮನಸ್ಸು ನೋವನ್ನು ಯಾರ ಜೊತೆ ಹಂಚ್ಕೊಳ್ಬೇಕು, ಈ ಪ್ರಶ್ನೆಗೆ ನನ್ನ ಜೀವನದಲ್ಲಿ ಕಲಿತ ದೊಡ್ಡ ಪಾಠವನ್ನು ಮುಂದಿನ ಸಂಡೇ ಸ್ಟೋರ್ನಲ್ಲಿ ನಿಮ್ಮ ಜೊತೆ ಹಂಚ್ಕೊಳ್ತೇನೆ. ಅಲ್ಲಿವರೆಗೂ ನಿಮ್ಮ ರಿಲೇಷನ್ಶಿಪ್ನ ಪ್ರೀತಿಯಿಂದ ಕಾಣಿ, ಹಾಗೆ ತಾಳ್ಮೆಯಿಂದ ಇರಿ, ಹಾಗೆ ಮೆಚುರಿಟಿಯಿಂದ ನಡ್ಕೊಳ್ಳಿ, ಹಾಗೆ ನಿಮ್ಮ ರಿಲೇಷನ್ಶಿಪ್ ಬೌಂಡ್ರೀಸ್ನ ನೀವೇ ಕಾಪಾಡಬೇಕು. ಯಾವುದೇ ಕಾರಣಕ್ಕೂ ಥರ್ಡ್ ಪರ್ಸನ್ನ ಎಂಟ್ರಿ ಆಗೋದಕ್ಕೆ ಬಿಡಬೇಡಿ. ಹಾಗೆ ಎಲ್ಲ ಸಮಸ್ಯೆಗೂ ಒಂದು ಪರಿಹಾರ ಅಂತಿದ್ದೇ ಇರುತ್ತೆ. ಆ ಪರಿಹಾರನ ಹುಡುಕಿ, ಅದು ನಿಮ್ಮ ಕೈಲಿರುತ್ತೆ, ನೀವು ಹುಡುಕ್ಬೇಕಷ್ಟೇ. ಐ ಹೋಪ್ ಎಲ್ಲರಿಗೂ ನಮ್ಮ ಅಜ್ಜಿ ನನಗೆ ಕಲಿಸಿದಂಥ 3 ಗೋಲ್ಡನ್ ಪ್ರಿನ್ಸಿಪಲ್ಸ್ನ ನಿಮ್ಮ ಹತ್ರ ಶೇರ್ ಮಾಡಿದ್ದೀನಿ. ಇದು ನಿಮ್ಗೆಲ್ಲರಿಗೂ ಯೂಸ್ಫುಲ್ ಆಗುತ್ತೆ ಅಂತ ತಿಳ್ಕೊಂಡಿದ್ದೀನಿ. ಸೊ ದಯವಿಟ್ಟು ಎಲ್ಲರೂ ಇದನ್ನು ಅಳವಡಿಸಿ. ಹಾಗೆ ಈ ಕಥೆಗಳ ಮೂಲಕ ನಾವು ಸಣ್ಣ ಸಣ್ಣ ಜೀವನದ ಪಾಠಗಳನ್ನ ಕಲಿತಾ ಇದ್ದೀವಿ. ಇದೇ ರೀತಿಯಾಗಿ ಮಹಿಳೆಯರ ಭಾವನಾತ್ಮಕ ಬೆಳವಣಿಗೆ, ಸಂಬಂಧಗಳು ಮತ್ತು ಉತ್ತಮ ಅಭ್ಯಾಸಗಳಿಗಾಗಿ ನಾನು ಒಂದು ವಿಶೇಷ 21 ಡೇ ಗೃಹಲಕ್ಷ್ಮಿ ಲೈಫ್ ಟ್ರಾನ್ಸ್ಫಾರ್ಮೇಷನ್ ಪ್ರೋಗ್ರಾಮ್ನ ಸಿದ್ಧಪಡಿಸ್ತಿದ್ದೀನಿ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಾನು ಶೀಘ್ರದಲ್ಲೇ ಹಂಚಿಕೊಳ್ತೀನಿ. ಇದನ್ನು ಮೊದಲಿಗೆ ಈ ಮಾಹಿತಿನ ನೀವು ಪಡಿಬೇಕು ಅಂತಿದ್ರೆ ದಯವಿಟ್ಟು ನನ್ನ ಗೃಹಲಕ್ಷ್ಮಿ ಎಂಪವರ್ ಹಬ್ VIP ವಾಟ್ಸಪ್ ಕಮ್ಯುನಿಟಿಗೆ ಜಾಯ್ನ್ ಆಗಿ, ಅಲ್ಲಿ ಈ ಕಾರ್ಯಕ್ರಮದ ಬಗ್ಗೆ ಎಲ್ಲ ಅಪ್ಡೇಟ್ಸು, ಡೀಟೇಲ್ಸು ಮತ್ತು ವಿಶೇಷ ಮಾಹಿತಿನ ಮೊದಲು ಅಲ್ಲಿ ತಿಳಿಸ್ತೀನಿ. ಸೊ ಇದ್ರ ಲಾಭ ಮೊದಲು ನೀವೇ ಪಡ್ಕೊಬೇಕು. ನನ್ನ ಇನ್ನರ್ ಸರ್ಕಲಲ್ಲಿ ಇರುವಂತಹ ಯೂಟ್ಯೂಬ್ ಫ್ಯಾಮಿಲಿ ಹಾಗೆ ನನ್ನ ಕಾಂಟ್ಯಾಕ್ಟ್ ಲಿಸ್ಟ್ನಲ್ಲಿರುವಂತಹ ಎಲ್ಲ ಮೆಂಬರ್ಸು ಇದರ ಲಾಭನ ಮೊದಲು ಪಡ್ಕೊಬೇಕು ಅಂತ ನಾನು ಇಚ್ಛಿಸ್ತೀನಿ. ಧನ್ಯವಾದಗಳು.